ಎಲ್ರಿಗೂ ನಮಸ್ಕಾರ. ಅಜ್ಜಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ, ನೀವೆಲ್ಲ ಹೇಗಿದ್ದೀರಾ? ನಾವು ಎಲ್ಲ ಚೆನ್ನಾಗಿದ್ದೀವಿ. ಇವರು ನಮ್ಮ ಬೀಗರು ಮಾದಪ್ಪಣ ಅಂತ, ಮಿಲ್ಟ್ರಿನಾಗಿದ್ದು ಬಂದವರು. ನೋಡಿದೆ. ನಮಸ್ಕಾರ ಎಲ್ರಿಗೂ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಚಿಕ್ಕಮ್ಮ, ಈಗ ಹುಷಾರಾಗಿದ್ದೀರಾ? ಇವಾಗ ಪರವಾಗಿಲ್ಲಮ್ಮ, ಹುಷಾರಾಗಿದ್ದೇನೆ. ಪಾರು, ನಿನ್ ಕಾಲ್ಗುಣ ನೋಡೆ. ರಶ್ಮಿ ಮದ್ವೆ ಆಗಿ ವರ್ಷನೂ ಆಗ್ಲಿಲ್ಲ, ಆಗ್ಲೇ ರಾಣಿ ಮದ್ವೆ ಆಗ್ತಿದೆ. ನಮಸ್ಕಾರ, ಕೂತ್ಕೊಳ್ಳಿ. ಮನೆ ಚಿಕ್ಕದಾಗಿದೆ ಅಂತ ಅಪಾರ್ಥ ಮಾಡ್ಕೋಬಾರ್ದು ಗಂಡಿನ ಕಡೆಯವರು. ಇದು ನಮ್ದೇ ಮನೆ. ಅಯ್ಯೋ ಗೌಡ್ರೆ, ನಮ್ದೇನಿದೆ, ಭಕ್ತರು ಶಂಕದಿಂದ ಬಂದರೆ ತೀರ್ಥ ಅಂತಾರೆ, ದೇವ್ರ ಪಾದಕ್ಕಿಟ್ರೆ ಪ್ರಸಾದ ಅಂತಾರೆ. ನಮ್ಮ ತಮ್ಮ ಖುಷಿಯಾಗಿದ್ರೆ ಅದೇ ನಮಗೆ ತೀರ್ಥ ಪ್ರಸಾದ. ನೋಡ್ದಪ್ಪಾರೋ, ಮಾವ ಇದನ್ನ ನಮ್ಮನೆ ಅಂದ್ರು, ನಮ್ಯಾಕೆ ಅದೇಟ್ ಬಿರುತ್ತಿ. ಒಳ್ಳೆ ಮೂಡಲಿದ್ದೀನಿ, ಸ್ವಲ್ಪ ಸುಮ್ಮನಿರ್ತೀಯ? ಒಂದೇ ರಾತ್ರಿ ಒಳಗೆ ಇಷ್ಟೆಲ್ಲ ಮಾಡಿದರೆ ಅಂದ್ರೆ ನೀವು ನಂಬ್ತೀರಾ? ಶಿವಣ್ಣ, ನಿಮ್ಮ ಅಲಂಕಾರ ಸೂಪರ್ ಸೂಪರ್. ಅಣ್ಣ, ಎಲ್ಲಾ ಅಲಂಕಾರನೂ ನಮ್ಮ ಹೆಣ್ಮಕ್ಳದ್ಯಾ. ಈಗ ಹೆಣ್ಮಕ್ಳೆಲ್ಲ ಸೇರಿದ್ರೆ ಬರೀ ಮಾತೆ ಅಂತಾರೆ, ಆದ್ರೆ ನಮ್ಮನೆಯಾಗೆ ಮಾತಿನ ಜೊತೆ ಬಸಿ ಕೆಲ್ಸನೂ ಆಯ್ತದ ನೋಡಿ. ಪಾಪ ಬಡಜನ ಸಾಲ ಸೋಲ ಮಾಡಿ ಇಷ್ಟೆಲ್ಲ ಮಾಡ್ಕೊಂಡಿದ್ದಾರೆ. ಇಂಥ ಪರಿಸ್ಥಿತಿಲಿ ಆ ಹುಡುಗಿ ಜೀವನ ಹಾಳಾಗ್ಬೇಕಾ? ಇಲ್ಲ ಇಲ್ಲ, ನಾನಿವತ್ತು ಹೇಳ್ತೀನಿ, ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ. ಶಿವು, ಅದು ಎಷ್ಟು ಲಕ್ಷಣವಾಗಿದ್ದಾರೆ ಅಳಿಯಂದ್ರು. ಕಾರಣ ಹೊರಗೆ ತಕ ಬಂದಿರೋ ಸಂಬಂಧ. ಹುಡುಗ ಅಂತೂ ಅಪರಂಜಿ. ನಮ್ಮ ಮಾವನೆಯ ಆ ಹುಡುಗನ ಕೈ ಮುಗಿದು ಮಾತಾಡ್ತಾರೆ. ಆ ಹುಡುಗ ಹೆಂಗಿರ್ಬೋದು, ಎಷ್ಟು ದೊಡ್ಡ ಮನ್ಸಾಗಿರ್ಬೋದು ಅಂತ ಯೋಚನೆ ಮಾಡಿ. ನಿಜ, ಹುಡುಗನ ಹತ್ರ ಒಂದೆರಡು ಮಾತಾಡ್ತೀನಿ ಇರು. ಮಾತಾಡಿ ಮಾತಾಡಿ. ಮನುಗೌಡ್ರ ಬಗ್ಗೆ ತುಂಬಾನೇ ಕೇಳಿದ್ದೆ. ಶಿವು ಮಾತೆತ್ತಿದ್ರೆ ನಮ್ಮ ರಾಣಿಗೆ ಗೊತ್ತಾಗಿರೋ ಹುಡುಗ ಹಾಗೆ ಹೀಗೆ ಅಂತ ಹೇಳ್ತಾನೆ ಇರ್ತಿದ್ದ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಕ್ ಸಾಧ್ಯನಾ ಅಂತ ಅಂದ್ಕೊಳ್ತಾ ಇದ್ದೆ. ಈಗ ಎದುರುಗಡೆ ನೋಡಿದ್ನಲ್ಲ, ಕಣ್ಣು ತುಂಬ್ಕೊಂಡ್ಬಿಟ್ಟೆ.